जय 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 भीम। ಈ ದಿನ ಮಾರಿಕುಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಈ ಅಂಬೇಡ್ಕರ್ 134ನೇ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಿದ್ದಾರೆ. ಈ ತಮಗೆಲ್ಲ ಗೊತ್ತಿರೋದೆ, ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಯಾಗಿದ್ದಾರೆ. ನಮ್ಮ ದೇಶಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಸುದಿನದಂದು ಅವರು ಜನ್ಮದಿನಾಚರಣೆ ಆಚರಿಸ್ತಾ ಇದ್ದಾರೆ. ಸೊ ಎಲ್ಲರೂ ಇದರಲ್ಲಿ ಗ್ರಾಮಸ್ಥರೆಲ್ಲರೂ ಭಾಗವಹಿಸಿ, ಈಗ ಪಲ್ಲಕ್ಕಿ ಹೋಗ್ತಿದೆ, ಈ ಪಲ್ಲಕ್ಕಿಗೆ ಎಲ್ಲರೂ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸ್ಬೇಕಂತ ಎಲ್ಲರಿಗೂ ಕೋರ್ಕೊಳ್ತಾರೆ. ನಮ್ಮ ಮಾರಿಕುಪ್ಪ ಗ್ರಾಮ ಪಂಚಾಯತಿಯಲ್ಲಿ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪಂಚಾಯತಿಯಿಂದ ಒಂದು ಬೆಳ್ಳಿ ರಥವನ್ನು KGF ತಾಲೂಕಿನ ಮುಖ್ಯ ಕಚೇರಿ ತಾಲೂಕು ಕಚೇರಿಯಲ್ಲಿ ಎಲ್ಲ ನಮ್ಮ KGF ತಾಲೂಕಿನ 16 ಗ್ರಾಮ ಪಂಚಾಯತಿಗಳಲ್ಲೂ ಒಂದೊಂದು ಗ್ರಾಮ ಪಂಚಾಯತಿಗೂ ಒಂದೊಂದು ಬೆಳ್ಳಿ ರಥ ಮತ್ತು ರಥಗಳನ್ನು ಮತ್ತು ಟ್ಯಾಕ್ಟ್ರಿಂದ ಅವರ ಮೆರವಣಿಗೆಯನ್ನು ಮಾಡ್ತಾ ಎಲ್ಲರೂ ಬರ್ತಾಯಿದ್ವಿ. ಅದಕ್ಕೆ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಗೆ ಶುಭಾಶಯಗಳು ಕೊಡ್ತಾ ಇದ್ವಿ. ಸರಿ, 4 ದಿವಸ ಮುಂಚೆನೇ ಹೇಳಿದ್ದೀವಿ. ಏನು ನಾವು ಗ್ರೂಪಲ್ಲೇ ಇದ್ದೀವಿ, ಒಂದು ಪಂಚಾಯತಿ ಗ್ರೂಪೇ ಮಾಡಿದ್ದೀವಿ. ಎಲ್ರಿಗೂ ಇನ್ಫಾರ್ಮೇಷನ್ಗಳು ಫೋನು ಸಹ ಮಾಡಿ ಹೇಳಿದ್ದೀವಿ. ಅವರು ಬಂದಿರೋ ಕಾರಣ ನಮಗೆ ಗೊತ್ತಿಲ್ಲ ಇರೋದು ಹೇಳ್ಬಿಟ್ಟು, ಯಾಕಂದರೆ ಎಲ್ರಿಗೂ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಪ್ರತಿಯೊಬ್ಬರಿಗೂ ಪಂಚಾಯತಿ ಎಷ್ಟು ಮೆಂಬರ್ ಇದ್ದಾರೆ ಮೆಂಬರ್ಗೆ ಎಲ್ಲರಿಗೂ ಕೊಟ್ಟಿದ್ವಿ. ಮತ್ತು ಪಂಚಾಯತಿ ಉಸ್ತುವಾರಿ ಅಂತ ಇವರು ಸುರೇಶ್ ಅಂತ ತೊಗೊಂಡಿದ್ದಾರೆ. ಮೊನ್ನೆ ಅವರು ಮೀಟಿಂಗ್ಗೆ ಬಂದಿದ್ದರು, ಆವತ್ತು ಹೇಳಿದ್ವಿ. ಬಂದಿದ್ರು ಕೆಲವೊಂದು ಜನ ಬಂದಿದ್ರು ಮೊನ್ನೆ, ಕೆಲವರು ಬಂದಿಲ್ಲ. ಅದಕ್ಕೆ ಅಷ್ಟೇ ನೀವು ಬೇಕಾದ್ದು ಸಭೆಯಲ್ಲಿ ನಾವು ಹೇಳಿದ್ದೀವಿ. ಖಂಡಿತವಾಗಿ ಎಲ್ಲರೂ ಯಾರು ಮಿಸ್ ಆಗಬಾರ್ದು, ಎಲ್ಲ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನೋತ್ಸವನ ಅದ್ದೂರಿಯಾಗಿ ಗೊಳಿಸಬೇಕು ಅಂತ ನಾವು ಹೇಳಿದ್ದೀವಿ. ಆಗ ಆ ನಿಟ್ಟಿನಲ್ಲಿ ಎಲ್ಲರೂ ಹಾಗೆ ಬರ್ತೀವಿ ಅಂತ ಹೇಳಿದ್ದಾರೆ. PDO ಅವರು ತಮಗೆ ತಿಳಿಸಿದ್ದಾರಂತೆ, ಅಧ್ಯಕ್ಷರು ತಿಳಿಸಿದ್ದಾರೆ. ಬಟ್ ಅವ್ರ ಜವಾಬ್ದಾರಿಯಿಂದ ಯಾರು ಬಂದಿಲ್ಲ. ಇದಕ್ಕೆ ಸಾರ್ ಕಠಿಣವಾಗಿ ಇದು ತಗೊಳ್ಬೇಕು ಅಂತ ನಾವು ಹೇಳ್ತೀವಿ ಸರ್. ಇಲ್ಲಿ ಎಷ್ಟು ಸದಸ್ಯರು ಬಂದಿದ್ದಾರೆ ಸರ್? ಎಲ್ಲರೂ ಯಾಕೆಂದರೆ ಸಂವಿಧಾನ ಶಿಲ್ಪಿ ಮಾಡಿ ನಾವು ಆಫೀಸ್ ಒಳಗಡೆ ಎಲ್ಲ ಪೂಜೆ ಮಾಡಿ ಎಲ್ಲ ಇಲ್ಲೇ ಇದ್ದಾರೆ. ಅದು ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗಿರೋಂಥದ್ದು. ಬೆಳಗ್ಗೆನೇ ನಾವು 7 ಗಂಟೆಗೆ ನಮ್ಮ PDO ಅವರು ಸ್ಟಾಫ್ ಎಲ್ಲರೂ ಬಂದು ನಿನ್ನೆ ಸುಮಾರು ಒಂದು ವಾರದಿಂದ ಪ್ರಿಪ್ರೇಷನ್ ಎಲ್ಲ ಅಂಬೇಡ್ಕರ್ ಸ್ಟ್ಯಾಟ್ಯೂಸ್ ಇದೆಯೋ ಅದೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಬಂದು 6 ಗಂಟೆಯಿಂದ ನಮ್ಮ ಸ್ಟಾಫ್ ವಾಟರ್ ಮ್ಯಾನ್ಸ್ ಇರ್ಬೋದು, ಅಂಗನವಾಡಿ ಕಾರ್ಯಕ್ರಮ 17 ಜನ ಸದಸ್ಯರು ಎಲ್ಲರೂ ಬಂದಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಇದ್ದು, ಯಾಕಂದರೆ ಅವರೂರಲ್ಲಿ ಕೂಡ ಅವರು ಇದು ಮಾಡಬೇಕು, ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಸುರೇಶನ ಕೂಡ ಅವರೂರಲ್ಲಿ ಮಾಡ್ಕೊಂಡು ಇವಾಗ ಬಂದಿದ್ದಾರೆ. ಅಂದರೆ 8 ಗಂಟೆಗೆ ಬಂದಿದ್ದಾರೆ. ನೀವು ಇವಾಗ 10 ಗಂಟೆ ಆಗಿದೆ. ಇವಾಗ ಬೆಳಗ್ಗೆ 8 ಗಂಟೆಯಿಂದ ಮಾಲಾರ್ಪಣೆ ಅಲ್ಲೇ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಮಾಲೆ ಮತ್ತು ಆಫೀಸಲ್ಲಿ ಮಾಡಿಬಿಟ್ಟು ಎಲ್ಲರೂ ಹೊರಟಿದ್ದಾರೆ. ಅವರ ಊರಲ್ಲಿ ಕಾರ್ಯಕ್ರಮ ಇದೆ. ಯಾಕಂದರೆ ಎಲ್ಲ ಹತ್ರನೂ ಗೌರವ ಸಲ್ಲಿಸಬೇಕಾಗಿದೆ. ಅದಕ್ಕೆ ಪ್ರತಿಯೊಂದು ಊರಲ್ಲೂ ಅವ್ರ ಕಾರ್ಯಕ್ರಮ ಮಾಡೋಕ್ಕೆ ಅವ್ರು ತೆರಳಿದ್ದಾರೆ. ಇಲ್ಲಿ ಬಂದು ಗೌರವ ಸಮರ್ಪಣೆ ಮಾಡಿ ಹೋಗಿದ್ದಾರೆ. ಅಂಬೇಡ್ಕರ್ ಅವರ ಇವತ್ತು 134ನೇ ಜನ್ಮದಿನ. ಇವತ್ತು ಎಲ್ಲ ಇಡೀ ದೇಶದಂಥ ವಿಶ್ವ ಮಾನವ ಅವರು. ಯಾಕಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಂದರೆ ಯಾರೋ ಒಬ್ರಿಗೊಬ್ರು ಇದು ಮಾಡಿಲ್ಲ, ಇಡೀ ದೇಶಕ್ಕೆ ಸಂವಿಧಾನ ಬರೆದಿರೋಂಥದ್ದು. ಇವತ್ತು ಏನಾದರೂ ಸಂವಿಧಾನ ಇವತ್ತು ನಾವು ಇದೀರಂದರೆ ಇವತ್ತು ಅವ್ರು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ದೇಶನೇ ಅಲ್ಲ, ಬೇರೆ ದೇಶಗಳಲ್ಲಿ ಕೂಡ ಡಾಕ್ಟರ್ BR ಅಂಬೇಡ್ಕರ್ನ ಸ್ಮರಣೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿನದಲ್ಲಿ ಇವತ್ತೊಂದು ದಿವಸನೇ ಅಲ್ಲ, ನಾವು ಇವತ್ತು ಅವ್ರಿಗೆ 14 ಹುಟ್ಟು ಹಬ್ಬದ ನಾವು ಇದು ಮಾಡ್ತಾಯಿದ್ದೀವಿ. ಆದರೆ ಪ್ರತಿಯೊಂದು ದಿವಸನೂ ಅವ್ರದ್ದು ಕಾರ್ಯಕ್ರಮದ ಚಾಲನೆಯಲ್ಲಿ ನಡೀತಾನೇ ಇದೆ ಇವತ್ತವರೆಗೂ. ಮುಂದೆನೂ ಅದೇ
ಅವರು ಆದಿ ಮಾಡಿಕೊಟ್ಟಿರೋಂಥದ್ದು. ಇದರಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ದೇಶದಲ್ಲಿ ತುಂಬ ಅದ್ಭುತವಾಗಿ ಇವತ್ತು ಎಲ್ಲ, ಯಾಕಂದ್ರೆ ನಿನ್ನೆಯಿಂದ ಸ್ವಚ್ಛತೆ ಕಾರ್ಯಕ್ರಮ, ಈ ವಾರದಿಂದನೂ ಸ್ವಚ್ಛತೆ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಅಂಬೇಡ್ಕರ್ಗೂ ಸ್ವಚ್ಛತೆ ಮಾಡಿ ಎಲ್ಲ ಪ್ರತಿಯೊಬ್ಬರಿಗೂ ನಮ್ಮ ಪಿ ಡಿ ಅವರು ಒಂದು ವಾರಕ್ಕೆ ಮೊದಲೇ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಲೆಟರ್ ಕೊಟ್ಟಿದ್ದಾರೆ, ಏನೋ ಕಾರ್ಯಕ್ರಮಕ್ಕಾಗಿ. ಯಾಕಂದರೆ ಅವ್ರಿಗೆ ಕೊಡುವಂಥದ್ದು ನಾವು ಹೇಳಿದ್ರೆ ಇದ್ರೂ 14ನೇ ತಾರೀಕು ಏನು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ. ಪ್ರತಿಯೊಬ್ಬರು ಹಾಜರಾಗಿದ್ದಾರೆ, ಯಾರು ಹಾಜರಾಗ್ದಿರ ಇಲ್ಲ, ಎಲ್ಲರೂ ಹಾಜರು. ಈ ದಿನ ಕಮಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಂಚಾಯತಿ ಆವರಣದಲ್ಲಿ ಸರ್ಕಾರದ ನಿರ್ದೇಶನದಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಒಂದು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುವಂತೆ ನಮಗೆ ಒಂದು ಮಾರ್ಗದರ್ಶನ ಬಂದ ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ 17 ಜನ ಸದಸ್ಯರು, ಗ್ರಾಮಸ್ಥರು, ಸಿಬ್ಬಂದಿ ವರ್ಗ, ಆಶಾ, ಅಂಗನವಾಡಿ ಕಾರ್ಯಕರ್ತರು, ಎಲ್ಲ ಇಲಾಖೆಗಳ ಮುಖಂಡರು ಎಲ್ಲ ಸೇರಿಕೊಂಡು ಬೆಳಗ್ಗಿನಿಂದ ಬಹಳ ವಿಜೃಂಭಣೆಯಿಂದ ಒಂದು ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೆಲ್ಲ ಈ ಥರ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಅಂಬೇಡ್ಕರ್ ಸಾಹೇಬರು. ಅವರ ಒಂದು ಶಿಕ್ಷಣ, ಸಂಘಟನೆ, ಹೋರಾಟ, ಸಮಾನತೆ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ. ಸೊ ಇದೆಲ್ಲ ನಮ್ಮ ಒಂದು ದೇಶ ಈಗ ಒಂದು ಸನ್ನಡತೆಯಲ್ಲಿ ನಡೀತಾ ಅಂದರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ತಪ್ಪಾಗಲಾರದು. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಅವರ ಒಂದು ಆದರ್ಶಗಳನ್ನ ಪಾಲನೆ ಮಾಡ್ಕೋಬೇಕಾಗಿ ಈ ಸಮಯದಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ. ಇವತ್ತು ನಮ್ಮ ಕಮಸಂದ್ರ ಗ್ರಾಮ ಪಂಚಾಯತಿಯಲ್ಲಿ 134ನೇ ಜಯಂತ್ಯೋತ್ಸವ, ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸೇವಾದಳ ಮತ್ತು ಅಂಬೇಡ್ಕರ್ ಅವರು ಒಂದು ಸಂಘಗಳನ್ನು ಆಡಿಕೊಂಡು ಇವತ್ತು ನಮ್ಮ ಅಂಬೇಡ್ಕರ್ ಸೇವಾ ಸಂಘದವರು ಬಂದಿದ್ದಾರೆ. ಇಲ್ಲಿ ತುಂಬ ವಿಜೃಂಭಣೆಯನ್ನು ಮಾಡ್ತಾ ಇದ್ವಿ. ದೇಶದಲ್ಲೇ ಅವರ ಒಂದು ಸಾಧನೆ ಮತ್ತು ಅಸ್ಪೃಶ್ಯತೆ ಹೋಗಲಾಡಿಸಿ ಸಮಾನತೆಯನ್ನು ಬರಬೇಕಂತೇಳಿ ನಮ್ಮ ಜನರಲ್ಲಿ ಅರಿವು ಮೂಡಿಸಿದ್ದಂಥ ನಮ್ಮ ಡಾಕ್ಟರ್ ಬಿ ಅಂಬೇಡ್ಕರ್ ಅವರಿಗೆ ಪೂರ್ವಕ ಅಭಿನಂದನೆ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸದಸ್ಯರು, ಅಧ್ಯಕ್ಷರು ಮತ್ತು ಸೇವಾದಳ ಎಲ್ಲರೂ ಸೇರಿದ್ದಾರೆ. ಅವರಿಗೆಲ್ಲ ನಮಸ್ಕರಿಸ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಬಟ್ ನಾನು ಸರ್ ರಾಂಗ್ ನಿಮ್ಗೆ ಅನಿಸ್ಬೋದು ಅನ್ಸುತ್ತೆ, ದಲಿತರು ಮಾತ್ರ ಅಂಬೇಡ್ಕರ್ ಸ್ಮೃತರಲ್ಲ. ಇಲ್ಲಿ ನನಗೆ ದಲಿತರು ಬಂದಿರೋ ಪರವಾಗಿಲ್ಲ, ಅದರ್ ಕ್ಯಾಸ್ಟ್ನಲ್ಲಿ ನನಗೆ ಇಲ್ಲಿ ಒಬ್ಬರು ಬಂದ್ರೂ ಸಾಕು, ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅಂಬೇಡ್ಕರ್ ಜಯಂತಿ ಮುಗಿಸ್ತೀನಿ. ಯಾಕಂದರೆ ಈ ಭಾರತ ದೇಶದಲ್ಲಿ ಪ್ರತಿಯೊಂದು ಇರುವೆ ಸಮೇತ ಪ್ರತಿ ಒಂದೂ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಅಡಿಯಲ್ಲೇ ಪ್ರತಿಯೊಬ್ಬರು ಬದುಕೋದು. ಅಂಬೇಡ್ಕರ್ಗೆ ಗೌರವ ಸಲ್ಲಿಸ್ತಾ ಇದ್ದೀವಿ. ಈ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರ ನಮಗೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ನಮ್ಮ MLA ಮೇಡಮ್ ಅವರು ನಮಗೆ ಉಸ್ತುವಾರಿನ ನೀಡಿದರು. ಇದು ವಿಜೃಂಭಣೆಯಿಂದ ಮಾಡಬೇಕು, ಗ್ರ್ಯಾಂಡಾಗಿ ಮಾಡಬೇಕು, ಮತ್ತು ಪ್ರತಿ ಹಳ್ಳಿಗಳಲ್ಲೂ ಹೋಗ್ಬೇಕು ಅಂತಿತ್ತು. ಬಟ್ ಟೈಮ್ ಇಲ್ಲ, ಹೋಗೋಕ್ಕಾಗ್ತಾಯಿಲ್ಲ ಸರ್. ಇಲ್ಲಿಂದ ನಾವು ಗಲ್ಲಿ ಸುತ್ತಬಿಟ್ಟು KGF ತಲುಪ್ತೀವಿ ಸರ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.